ಊರಿಗೆ ಕಾಲಿಟ್ಟರೆ ಸಾಕು ಹಸು ಕೂಸಲ್ಲಿ ಹುಟ್ಟುತ್ತದೆ ನೋಡಕ ಹುಡುಗಿಯರಲ್ಲಿ ಆಗುತ್ತದೆ ಹುಡುಕ ಗರಜೇರಿಗೆ ಅಂಟಿಕೊಳ್ಳುತ್ತದೆ ಕಣ್ಣು ನೋಡುಗರ ಕಣ್ಣು ನೋಡುಗರಕೊಂಡು ಎರಡಾದರೆ ನೋಟ ಮಾತ್ರ ಒಂದೇ ನಿರ್ಮಿಸಿರುವ ಕಪಟ ಸಾಮ್ರಾಜ್ಯದಲ್ಲಿ ಅಧಿಕಾರಿಗಳು ಹೇಳಿದ ಹಾಗೆ ಕೇಳದಿದ್ದರೆ ವಜಾ ಅಂದಾಗ ಈ ಜೈರಾಜ್ಯದ ಹೆಸರನ್ನು ಕೇಳಿದರೆ ಎದುರಾಳಿಗಳಲ್ಲಿ ಹರಿಯುತ್ತಿರುವ ರಕ್ತವು ಕೂಡ ಹೆಪ್ಪವೆಟ್ಟುತ್ತದೆ. ಕಟ್ಟುತ್ತಿರುವ ಫ್ಯಾಕ್ಟರಿಗೆ ಅಡ್ಡವಾಗಿ ನಿಂತಿರುವ ಆ ಗುರುನಿಗನ ತಮ್ಮ ಅರ್ಜುನ ಆಗಿ ತಂಗಾಳಿಯಾಗಿ ನಿನ್ನ ತಮ್ಮನ ದೇಹ ಧರಿಸಿ ಬಿರುಗಾಳಿಯಾಗಿ ನಿನ್ನ ಮಳೆ ಹೋಗು ಉಂಟರ ಗಾಳಿಗೆ ನಿನ್ನ 3 ಎಕರೆ ಜಮೀನನ್ನು ಬರೆಯದಿದ್ದರೆ ಹೆಸರು ವಜ್ರಮಣಿ ರಾಜ್ಯವೇ ಅಲ್ಲ. ಹತ್ರ ಹೋಗ ಹತ್ರ ಬಡ್ಡಿಗೆ ಬಡ್ಡಿ ನಿಂತ್ಕ ಬಡ್ಡಿಗೆ ಹೋಗ್ಲಿ ಬಾಡಿ ಏನಾಯ್ತು? ಈರನಿಂದ ಬಂದು ನಮ್ಮ ಮನೆಯ ಆಳುಗಳನ್ನು ಹೆಗಲಿಗೆ ಕಳಿಸಿದನಂತಲ್ಲ ಆ ಬಂಡ ಬಡ್ಡಿ ಮಗ ಅರ್ಜುನ ಬಂದು ಲಕ್ಷ್ಮೀಕಾಂತರಾಜರಾಗಿ ಮೆರೆಯುತ್ತಿರುವ ನಿಮ್ಮ ಈ ಸಿಂಹ ಗರ್ಜನೆಯನ್ನು ಕೇಳಿ ಏನು ಬೇಸಿಗೆ ಒಂದು ಬಡ
ಜಯರಾಜನು ಎಂತ ವಿಷಸಾರ್ಥ ಎಂಬುದು ಗೊತ್ತಾಗುತ್ತದೆ. ಅವನಿಗೆ ಗೊತ್ತಾಗಬೇಕು. ಇದನ್ನು ನೋಡಿದ ಜನ ಇದನ್ನು ನೋಡಿದ ಈ ಊರಿನ ಜನ ಭಯ ಪಡಬೇಕು. ಭಯ ಪಡಬೇಕು. ಆವಾಗ ಆವಾಗ ನಮ್ಮ ತಟ್ಟಿಗೆ ಯಾರು ಬರುವುದಿಲ್ಲ ಗೊತ್ತಾ? ತಂಟಿ ಬರೋದು ಅಂದ್ರೆ ಎಣ್ಣೆ ಗಂಡ ಅವನೀರ ಅಂದ್ರ ಎಣ್ಣೆ ಕೊಟ್ಟಿಗೆ ನಿಂತಿದ್ದ ಅನ್ನಂಗಾಗೈತ್ರಿ ಅರ್ಜುನ ಪರಿಸ್ಥಿತಿ. ಅದನ್ನೇ ಹೇಳ್ತಾರಲ್ರಿ ಸೊಕ್ಕಿದ್ದವನಿಗೆ. ಹಿರಿಯರು ಒಂದ್ ನಾಲ್ಕು ಮಾತು ಹೇಳಿ ನೆನ ಹೆಚ್ಚಾದ ಮನುಷ್ಯ ಅಕ್ಕ ಬಿಚ್ಚಿದ ಎಣ್ಣೆ ಇವೆರಡು ಹೆಚ್ಚು ದಿನ ಬದುಕೋದಿಲ್ಲ ಅಂತ ಇಂಥ ನೋಡಿ ಹೇಳ್ಬೇಕು. ಕುಲಕರ್ಣಿ ಜ್ಞಾನ ಹೆಚ್ಚಾದ ಮಾತ್ರಕ್ಕೆ ಈ ಊರಲ್ಲಿ ನನ್ನದೇ ಈ ರಾಜ್ಯಭಾರವೆಂದು ಈ ಊರಲ್ಲಿ ಪಾರು ಮಾಡಲು ಬಂದರೆ ಅರ್ಜುನನಿಗೆ ಮತ್ತು ತುಂಬಿದ ನನ್ನ ಬಂದೂಕಿನಿಂದ ಇಲ್ಲದೆ ಯಮಲೋಕಕ್ಕೆ ಕಳಿಸಿ ಬಿಡುತ್ತಾರೆ ಈ ಜಯರಾಜ್. ಹೇ ಜಯರಾಜ್, ಮತ್ತು ತುಂಬಿದ ನಿನ್ನ ಬಂದೂಕಿನಿಂದ ಸತ್ತಿಲ್ಲದೆ ಯಮಲೋಕಕ್ಕೆ ಕಳಿಸಲು ಇದನ್ನೇನು ಹಾದಂತ ತಿಳಿದುಕೊಂಡೆಯ. ಅಚ್ಚ ಇದು ಕನ್ನಡ ನಾಡಿನ ಹೆಮ್ಮೆ ಪವಿತ್ರತೆ ಪಿಂಡದ ಗಂಡು ಗಟ್ಟಿ ಪಿಂಡವಿದು. ಅಂದಾಗ ಇನ್ನೊಂತ ಬಂದೂಕಿನ ಗುಂಡಿಗೆ ಕಟ್ಟುವ ಗುಂಡಿಗೆ ಅಲ್ಲವೇ ಇದು. ಇನ್ನಂತ 100 ಜನ ಬಂದೂಕಿನಿಂದ ಬಂದರು. ಅವರ ಎದೆ ಗುಂಡಿಗೆ ಬಿಸಿ ನತ್ತನವನ್ನು ಕುಡಿಯುವ ಗಂಡು ಗರಿಗಳ ಗಂಡ ಗಂಡು ಗುಂಡಿಗೆ ಇರುವ ಅರ್ಜುನ ಎಚ್ಚರ. ಅರ್ಪಡಿಸಿ ಅರುಪಡಿಸಿ ಮಿಂಚಿ ಮಿಂಚಿ ಮರಿಯಾಗುವಂತೆ ಸೊಕ್ಕಿನ ಅರುಪಟದ ಮಾತುಗಳನ್ನು ಆಡಲು ಬಂದರೆ ಈ ಧ್ವನಿ ನಿನ್ನ ಈ ಸೊಕ್ಕಿ. ಅಡಿಪಾಯದಲ್ಲಿ ಸಿಕ್ಕ ಹಾಕಿಕೊಂಡು ಸಾಯಬೇಡ. ಯಾಕಂದ್ರೆ ಯಾಕಂದರೆ ಇದು ಶ್ರೀಮಂತರ ಸಾಹುಕಾರನ ಮನೆ. ಸಮಾಧಾನವಾಗಿ ಸಾವಧಾನವಾಗಿ ಮಾತನಾಡಿ ಕಲಿತುಕೋ. ಇರದಿದ್ದರೆ ಇಲ್ಲದಿದ್ದರೆ ಈ ಮನೆಯ ನಡಗನ್ನೆಲ್ಲ ಕಟ್ಟಿ ನಿನ್ನ ಮೈ ಚರ್ಮ ಸುಡಬೇಕಾಗಿತ್ತು. ಎಚ್ಚರ. ಹೇ ಜಯರಾಜ್, ಹೇ ಜಯರಾಜ್, ಮೈ ಚರ್ಮ ಸುರಿಯಲು ಇದನ್ನೇನು ನೀ ಸಾಕಿದ ಕುರಿಮರಿಯ ಕೊಂಡೆಯ ಹೇ ಕರಳಿದ ಸಿಂಹ ಮದ ತುಂಬಿದ ನಿಮ್ಮಂತ ಮತ್ತಾರೆ ನಿಮ್ಮ ಹಜಿಮಾಂಸವನ್ನು ಹರಿದು ತಿನ್ನುವ ಹಜಿದ ಹಬ್ಬುಲಿಯವನು. ಹಬ್ಬಲಿ ಕಬ್ಬುಲಿ ಎಂದು ಕಬ್ಬಿನಿಂದ ಬಂದರೆ ಸೊಚ್ಚಿಲ್ಲದೆ ಹೊರಳಿ ಕಟ್ಟಿದ ನಿನ್ನ ದೇಹವನ್ನು ಸೊಚ್ಚಿಲ್ಲದೆ ಯಮಲೋಕಕ್ಕೆ ಕಳಿಸಿದೆ ಹುಷಾರ್. ಕಬ್ಬಿನದೇ ಯಮಲೋಕಕ್ಕೆ ಕಳಿಸಿದೆ. ಹುಷಾರ್. ಎಚ್ಚರ. ಅಲ್ಲೋ ತಮ್ಮ, ಅಲ್ಲೋ ಅಲ್ಲೋ ತಮ್ಮ ಅರ್ಜುನ ಅಬ್ಬರಿಸಿ. ಅಬ್ಬರಿಸಿ ಮಳೆ ಕಪ್ಪ ದನ ಬಂತು. ಅದಕ್ಕೆ ವಿಚಾರ ಮಾಡಿ ಏನಾಗುತ್ತ ಹೇಳಪ್ಪ. ಅಂಗಲ ಉಂಡಿ ನಾನು ಉಂಡಿಗೆ ಕನ್ನಡಿ ಬೇಕಂದ್ರೆ ಜನ ಇದ್ದಾಗ ನಡಿಯಂತೆ ಮಾತನಾಡಿ ಜನ ಇಲ್ಲ ಜನ ಇಲ್ಲದಾಗ ನಾಯಿ ಅಂತ ಬರುವ ನಾಯಿ ಏನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಅಂತರ ಮಾಡುತ್ತೀಯ ನೀನು ನೀನು ನಿಮ್ಮ ಸಾಹುಕಾರ ಮತ್ತೊಬ್ಬರ ಹೊಲದಲ್ಲಿ ಬೇರೆ ಹಾಕಲು ಹೇಳಿ ಆಗಲು ಹೊರಟಿರಲ್ಲ. ರಾಜಿಗೆ ರಾಜಿಗೆ ಆಗುವುದಿಲ್ಲವೇ ಈ ನಿಮ್ಮ ಹೇಸಿಗೆ ಜಯರಾಜ್, ಹೇ ಅರ್ಜುನ, ಅಂದೇ ನಿಮ್ಮ ಅಣ್ಣನಿಗೆ ಹೇಳ್ತಾರಲ್ಲ ನಿಮ್ಮ ಹೊಲಕ್ಕೆ ಹಣ ಕೊಟ್ಟು ಕೊಡುತ್ತೆ ಅಂತ. ಅಂದಾಗ ಅಂದಾಗ ಸಾವಿರಾರು ಜನರಿಗೆ ಸಾವಿರಾರು ಜನ ಉದ್ಯೋಗ ಕೊಡುವ ಬೇಕನೆ ಹೌದು. ನಿಮ್ಮ 3 ಎಕರೆ ಜಮೀನಿಂದ ಬಂದಾಗಬೇಕೆ. Never. ಎಂದಿಗೂ ಸಾಧ್ಯವಿಲ್ಲ. ಏನಂತೀರಿ? ಏನಿದೆ ರೋಲ್. 3 ಎಕರೆ ನೀನು ತಿಳಿದುಕೊಂಡಿರುವುದು ನಿನ್ನ ತಿಳಿಗೇಡಿತನ. ಯಾಕೆಂದರೆ ಬೃಹತ್ ಬಂಡೆಗಲ್ಲನ್ನು ಹೊರಗಾಡಿಸಲು ಬೇಕಾಗಿತ್ತು ಒಂದು ಸಣ್ಣ ಕಲ್ಲು ಮಾತ್ರ. ಅದಕ್ಕೆ ಬಲ್ಲವರು ಹೇಳಿದ್ದಾರೆ ಸಣ್ಣಗೆ 1000 ಆನೆಗಳ ಅಷ್ಟೇ ಯಾಕೋ ನೀನು ಕಟ್ಟುತ್ತಿರುವ ನಿನ್ನ 300 ಎಕರೆ ಫ್ಯಾಕ್ಟರಿಗೂ ಬೇಕಾಗಿರುವುದು ನನ್ನ 3 ಎಕರೆ ಎಂಬುದನ್ನು ಮಾತ್ರ ಮರೆಯಬೇಡ. ಅದನ್ನು ನರಿತ್ಯ ತಾನೇ ಅದನ್ನು ಇದನ್ನು ಅರಿದು ಕಾಲಿಗೆ ಹಾಕಿಸಿತು. ನೋಡು ಅರ್ಜುನ, ನೋಡು ಅರ್ಜುನ, ಇನ್ನು ಕಾಲ ಇನ್ನೂ ಕಾಲ ಮಿಂಚಿಲ್ಲ. ಹೇಳು, ನಿನಗೆ ಎಷ್ಟು ಹಣ ಬೇಕು ಕಲಿಸುತ್ತೇನೆ. ಆದ್ರೆ ಕೊಡುವುದಿಲ್ಲ ಅಂತ ಮಾತ್ರ ಹೇಳಬೇಡ. ಯಾಕಂದ್ರೆ ಬಿಡುವ ಮಗನು ನಾನಲ್ಲ. ಲೇ ಸಾವುಕಾರ ಏ ಸಾವುಕಾರ
ಅಲ್ಲಿಂದ ಬ್ರಹ್ಮ ಕೆಟ್ಟ ಬ್ರಹ್ಮಿನಿಂದ ಬ್ರಹ್ಮ ಕೆಟ್ಟ ಅಂತ ಮಾಡಿ ಪಾಂಡವರು ಕೆಟ್ಟರು. ಇನ್ನೊಂದೇ ಈ ನಿನ್ನ ಸೊಕ್ಕಿನ ಮಾತುಗಳಿಂದ ಸರ್ವನಾಶ ಆಗುತ್ತೀಯಾ? ನೋಡ್ತಮ್ಮ ನೀನು ಕೊಟ್ಟಾಗ ಜಿಂದು ಕಟ್ಟಿಗೆಲ್ಲ ಕಾಲಿಗೆ ಪುಷ್ಟಿಕಂತನ ಇದ್ದಾವೆ. ಸಮಾಧಾನದಿಂದ ಬಗೆಹರಿಸೋಣ. ಏನಂತೆ? ಬಗೆಹರಿಸಿಕೊಳ್ಳುವಂತ ಜಗಳ ಮಾಡಿದ್ದು ನೀನು ನಿಮ್ಮ ಸಾವುಕಾರ ಸಾವುಕಾರ. ನೀವೇನ್ ಆಗ ನೀವೇ ಒಂದು ತೀರ್ಮಾನಕ್ಕೆ ಬನ್ನಿ. ಹಾ ಇದಪ್ಪ ಅಪಗತಿ ಮಾತು ಇದಪ್ಪ ಬಸವನಪ್ಪ ಮಗನ ಮಾತು ಅಲ್ಲ. ಆನೆಯಾಗಿ ಹುಟ್ಟಿ ಸೊಪ್ಪು ತಿನ್ನುವುದಕ್ಕಿಂತ ಹಿರಿಯಾಗಿ ಹುಟ್ಟಿ ಸಕ್ಕರೆ ತಿನ್ನದಲ್ಲಿ ಮಗನ ಅಂದ ಮೇಲೆ ಅಂದಾಗ